ಅದಾದ ನಂತರ ತುಷಾರ್ ಮೆಹ್ತಾ, ಮಣಿಂದರ್ ಸಿಂಗ್, ಹಾಗೇನೆ ರಂಗನಾಥ್ ರೆಡ್ಡಿ ಅವರು ಎಲ್ಲರೂ ವಾದ ಮಂಡನೆಯನ್ನು ಮಾಡಿದರು. ಇವನ್ ಪ್ರಭುಲಿಂಗ ನಾವಡಿಗೆ ಅವರು ವಾದ ಪ್ರತಿವಾದವನ್ನು ಆಲಿಸಿ ಇವತ್ತು ಮತ್ತೆ ವಿಚಾರಣೆಯನ್ನು ಮುಂದೂಡಲಾಗಿತ್ತು. ಸೊ ಈಗ ಬರ್ತಾ ಇರೋಂಥ ಅಪ್ಡೇಟ್ ನೋಡಿ, ಮುಖ್ಯಮಂತ್ರಿಗಳ ಪರ ವಾದ ಮಂಡಿಸಲಿಕ್ಕೆ ಶಶಿಕಿರಣ್ ಬರ್ತಾ ಇದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಗೈರಾಗಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಪರ ಎಜಿ ಶಶಿಕಿರಣ್ ವಾದ ಮಂಡನೆಯನ್ನು ಮಾಡಲಿಕ್ಕಿದ್ದಾರೆ. ಇವತ್ತಿನ ವಿಚಾರಣೆಗೆ ತುಷಾರ್ ಮೆಹ್ತಾ ಅವರು ಇರಲ್ಲ, ಮಣಿಂದರ್ ಸಿಂಗ್ ಅವರು ಕೂಡ ಇರಲ್ಲ. ಸಿದ್ದರಾಮಯ್ಯ ಅವರ ಪರವಾಗಿ ಎಜಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಅವರು ವಾದ ಮಂಡನೆಯನ್ನು ಮಾಡಲಿಕ್ಕಿದ್ದಾರೆ. ತುಷಾರ್ ಮೆಹ್ತಾ ಮತ್ತು ಸಿಂಘ್ವಿ ಅವರು ಇವತ್ತಿರೋದಿಲ್ಲ. ಈ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇರೋದು. ಸಿಂಘ್ವಿ ಅವರು ಇರೋದಿಲ್ಲ. ಅಭಿಷೇಕ್ ಮನು ಸಿಂಘ್ವಿ ಅವರು ಇವತ್ತು ಗೈರಾಗಿದ್ದಾರೆ. ಇವತ್ತಿನ ವಿಚಾರಣೆಗೆ ತುಷಾರ್ ಮೆಹ್ತಾ ಮತ್ತು ಸಿಂಘ್ವಿ ಗೈರಾಗಿರೋದು. ನ್ಯಾಯಮೂರ್ತಿಗಳ ಆಗಮನಕ್ಕಾಗಿ ವಕೀಲರು ಈಗ ಕೋರ್ಟ್ ಹಾಲ್ ಅಲ್ಲಿ ಕಾಯ್ತಾ ಇದ್ದಾರೆ. ಕೆಲವೇ ನಿಮಿಷದಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಆಗಮಿಸಲಿಕ್ಕಿದ್ದಾರೆ. ಈಗಾಗಲೇ ಹೈಕೋರ್ಟ್ನ ಹಾಲ್ ಕಿಕ್ಕಿರಿದು ತುಂಬಿದೆ. ನ್ಯಾಯಮೂರ್ತಿಗಳ ಆಗಮನಕ್ಕೆ ವಕೀಲರು ಕಾಯುತ್ತಿದ್ದಾರೆ. ಅವರು ಆಗಮಿಸ್ತಾ ಇದ್ದಂತೆ ವಿಚಾರಣೆ ಆರಂಭ ಆಗಲಿಕ್ಕಿದೆ. ಹೈಕೋರ್ಟ್ ಹಾಲ್ನಲ್ಲಿ ಈಗಾಗಲೇ ವಕೀಲರು ಬಂದಿದ್ದಾರೆ. ಹೈಕೋರ್ಟ್ ಹಾಲ್ ಕಿಕ್ಕಿರಿದು ತುಂಬಿದೆ. ಒಂದು ರೀತಿ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್. ಈ ಎಲ್ಲ ವಿಚಾರಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ನಾವು ಗಮನಿಸ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ಹಲವು ಕಾರ್ಯಕ್ರಮಗಳಿಗೆ ಇವತ್ತು ಸಾಕ್ಷಿ ಆಗಬೇಕಾಗಿತ್ತು. ಆದರೆ ಮುಖ್ಯಮಂತ್ರಿಗಳು ದಿಢೀರ್ ಅಂತ ತಮ್ಮ ನಿವಾಸಕ್ಕೆ ವಾಪಸ್ ಬಂದಿರೋದು. ಎಲ್ಲೋ ಒಂದು ಕಡೆ ಅವ್ರಿಗೂ ಕೂಡ ತಳಮಳ, ಇದ್ರ ಬಗ್ಗೆ ಏನಾಗುತ್ತೋ ಏನು ಅಂತ ಹೇಳಿ. ಇದನ್ನ ಅವ್ರು ಯಾವ ರೀತಿ ನೋಡ್ತಾ ಇದ್ದಾರೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಇವತ್ತು ವಿಚಾರಣೆ ಕೂಡ ಇವತ್ತು ಏನಂದರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಸಮ್ಮುಖದಲ್ಲಿ ಈಗ ವಿಚಾರಣೆ ಕೆಲವೇ ಕ್ಷಣಗಳಲ್ಲಿ ಶುರುವಾಗ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಮುಖ್ಯಮಂತ್ರಿಗಳು ಏನು ಬೆಳಗ್ಗೆ ಏನು ಫೈನಾನ್ಸ್ ಕಾರ್ಪೊರೇಷನ್ ಇದೆ ವಸಂತ ನಗರದಲ್ಲಿ ಇರತಕ್ಕಂತಹ ಒಂದು ಕಚೇರಿಗೆ ಭೇಟಿಯನ್ನು ಕೊಟ್ಟಿದ್ದರು. ಭೇಟಿ ಕೊಟ್ಟ ಕೆಲವೇ ಒಂದು 40-45 ನಿಮಿಷಗಳ ವೇಳೆಗೆ ಮತ್ತೆ ವಾಪಸ್ ತಮ್ಮ ಗೃಹ ಕಚೇರಿ ಕೃಷ್ಣಾಗೆ ಬಂದು ಆಗಮಿಸಿರ್ತಕ್ಕಂಥ ಸದ್ಯ ಕಾವೇರಿ ನಿವಾಸದಲ್ಲಿ ಈಗ ನಮಗೆ ಇರುವಂತಹ ಮಾಹಿತಿ ಪ್ರಕಾರ ಈಗ ಸದ್ಯಕ್ಕೆ ಅವರು ಮಧ್ಯಾಹ್ನದ ಏನು ಊಟವನ್ನು ಮಾಡ್ತಾ ಇರ್ತಕ್ಕಂಥ ಊಟವನ್ನು ಮುಗಿಸಿ ಸಂಪೂರ್ಣವಾಗಿ ಇವತ್ತೇನು ವಾದ ಹಾಗೆ ಇದೆ, ವಾದವನ್ನು ಸಂಪೂರ್ಣವಾಗಿ ಆಲಿಸುವಂಥದ್ದು ಅವರ ಇವತ್ತಿನ ದಿನಚರಿ ಆಗಿರ್ತಕ್ಕಂಥದ್ದು ಸದ್ಯ ನಮಗಿರುವಂಥ ಮಾಹಿತಿ. ಯಾಕೆಂತಂದರೆ ಇವತ್ತು ಯಾವುದೇ ಕಾರ್ಯಕ್ರಮಗಳನ್ನು ಕೂಡ ಹಾಕ್ಕೊಂಡಿಲ್ಲ. ಇವತ್ತು ಬೆಳಗ್ಗೆಯಿಂದನೂ ಕೂಡ ಅವರ ಟಿ ಪಿ ಕೂಡ ರಿಸರ್ವ್ಡ್ ಇರ್ತಕ್ಕಂಥದ್ದು. ಇವತ್ತು ಎಲ್ಲಿಯೂ ಹೋಗದಂತೆಯೇ ಇವತ್ತು ತಮ್ಮ ಏನು ಗೃಹ ಕಚೇರಿ ಕೃಷ್ಣ ಮತ್ತು ಕಾವೇರಿ ನಿವಾಸದಲ್ಲಿ ಇವತ್ತು ಬೆಳಗ್ಗೆಯಿಂದನೂ ಕೂಡ ಇರ್ತಕ್ಕಂಥದ್ದು. ಇಲ್ಲಿಯೇ ಕೆಲ ಆಪ್ತ ಸಚಿವರುಗಳ ಬಳಿ ಕೂಡ ಫೋನ್ ಮಾಡಿ ಸಂಪರ್ಕ ಮಾಡಿ ಅವ್ರನ್ನ ಒಂದೇ ನಿಮಿಷ ಸುರೇಶ್, ಬರ್ತೀನಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಹೈಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ವಿಚಾರಣೆ ಆರಂಭ ಆಗಿದೆ. ಪೀಠಕ್ಕೆ ಆಗಮಿಸಿದ್ದಾರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು. ಈಗ ವಿಚಾರಣೆ ಆರಂಭ ಆಗಿದೆ. ಹೈಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ವಿಚಾರಣೆ ಆರಂಭ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠಕ್ಕೆ ಆಗಮಿಸಿದ್ದಾರೆ. ಈಗ ವಿಚಾರಣೆ ಆರಂಭ ಆಗಿದೆ. ಮೊದಲನೇದಾಗಿ ಯಾರು ವಾದವನ್ನು ಆರಂಭ ಮಾಡ್ತಾರೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಈಗಾಗಲೇ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಆಗಮಿಸಿದ್ದಾರೆ. ಅವರು ಬರ್ತಾ ಇದ್ದಂತೆ ವಿಚಾರಣೆ ಆರಂಭ ಆಗಿದೆ. ಇವತ್ತೇ ವಿಚಾರಣೆ ಅಂತ್ಯವಾಗುತ್ತಾ, ಆದೇಶ ಪ್ರಕಟವಾಗುತ್ತಾ, ಅಥವಾ ಇವತ್ತು ವಿಚಾರಣೆ ಅಂತ್ಯವಾಗೋದು ಡೌಟಾ? ಈ ಎಲ್ಲ ಪ್ರಶ್ನೆಗಳಿದೆ. ಸದ್ಯಕ್ಕಂತೂ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಪೀಠಕ್ಕೆ ಆಗಮಿಸಿದ್ದಾರೆ. ಪ್ರಾಸಿಕ್ಯೂಷನ್ ವಿಚಾರಣೆ ಆರಂಭ ಆಗಿದೆ. ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ವಾದವನ್ನ ಆರಂಭಿಸಿದ್ದಾರೆ. ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ಅವರು ವಾದ ಆರಂಭ. ಇವರ ಪರವಾಗಿ ಈಗಾಗಲೇ ಮಣಿಂದರ್ ಸಿಂಗ್ ವಾದ ಮಾಡಿದ್ದಾರೆ. ಸೊ ಈಗ ಮತ್ತೆ ರಾಘವನ್ ವಾದ ಮಂಡನೆಯನ್ನ ಆರಂಭಿಸಲಿಕ್ಕಿದ್ದಾರೆ.
ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ವಾದ ಆರಂಭ ಮಾಡಿರೋದು. ಈಗಾಗಲೇ ನಾವು ಈ ಹಿಂದೆ ಗಮನಿಸಿದ್ವಿ, ಈ ಹಿಂದೆ ಮಣಿಂದರ್ ಸಿಂಗ್ ಅವರು ವಾದ ಮಂಡನೆ ಮಾಡಿದ್ದು ಗೊತ್ತಿರುವಂಥ ವಿಚಾರ ಎಲ್ಲರಿಗೂ. ಸೊ ಅವ್ರ ಪರವಾಗಿ ಅಂದರೆ ಮಣಿಂದರ್ ಸಿಂಗ್ ಈಗಾಗಲೇ ವಾದ ಮಂಡನೆ ಏನೇನು ಮಾಡಿದ್ದಾರೆ, ಇವತ್ತು ಇದೇ ಸ್ನೇಹಮಯಿ ಕೃಷ್ಣ ಪರವಾಗಿ ರಾಘವನ್ ವಾದ ಮಂಡನೆಯನ್ನು ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ವಾದ ಮಂಡನೆಯನ್ನ ಆರಂಭಿಸಿದ್ದಾರೆ. ನೋಡಿ, ಈಗಾಗಲೇ ಮಣಿಂದರ್ ಸಿಂಗ್ ವಾದವನ್ನ ಮಾಡಿದ್ದಾರೆ ಇವ್ರ ಪರವಾಗಿ. ಏನಾದರೂ ಕನ್ನಡದಲ್ಲಿದ್ದರೆ ವಾದ ಮಾಡಿ ಅಂತ ನ್ಯಾಯಮೂರ್ತಿಗಳು ರಾಘವನ್ ಅವರಿಗೆ ಪ್ರಶ್ನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ರಾಘವನ್ ಅವರಿಗೆ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದು ಕುತೂಹಲ. ಅಂದರೆ ಮಣಿಂದರ್ ಸಿಂಗ್ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ವಾದ ಮಂಡನೆಯನ್ನು ಮಾಡಿದ್ರು. ಈಗಾಗಲೇ ಅವರು ವಾದ ಮಂಡನೆ ಮಾಡಿರೋದ್ರಿಂದ ನೀವೇನಾದರೂ ವಾದ ಮಂಡನೆ ಮಾಡೋದಂಗಿದ್ರೆ ಏನಾದರೂ ಕನ್ನಡದಲ್ಲಿದ್ದರೆ ಹೇಳಿ, ಏನಾದರೂ ಕನ್ನಡದಲ್ಲಿದ್ದರೆ ವಾದ ಮಾಡಿ ಅಂತ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ. ರಾಘವನ್ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಇವರಿಗೆ ಅವರು ಪ್ರಶ್ನೆ ಮಾಡಿರೋದು. ರಾಘವನ್ಗೆ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನು ಮಾಡ್ತಾರೆ. ಈಗಾಗಲೇ ಮಣಿಂದರ್ ಸಿಂಗ್ ವಾದ ಮಾಡಿದ್ದಾರೆ, ಏನಾದರೂ ಹೊಸದಾಗಿ ಮಾಡಲಿಕ್ಕಿದ್ದರೆ ಅಥವಾ ಏನಾದರೂ ಉಳಿದಿದ್ದರೆ ಕನ್ನಡದಲ್ಲಿದ್ದರೆ ನೀವು ವಾದವನ್ನು ಮಾಡಬಹುದು ಅಂತ ರಾಘವನ್ಗೆ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನು ಮಾಡಿದ್ದಾರೆ. ಮಣಿಂದರ್ ಸಿಂಗ್ ವಾದ ಮಾಡಿರುವ ಹಿನ್ನೆಲೆ ಈ ಪ್ರಶ್ನೆಯನ್ನು ನ್ಯಾಯಮೂರ್ತಿಗಳು ಮಾಡಿರೋದು, ಏನಾದರೂ ಕನ್ನಡದಲ್ಲಿದ್ದರೆ ವಾದ ಮಾಡಿ ಅಂತ. ಸೊ ರಾಘವನ್ ಅವರಿಗೆ ನಾನು ಸ್ವಲ್ಪ ಇಂಗ್ಲೀಷ್ನಲ್ಲೇ ಮಾತಾಡ್ತೀನಿ ಅಂತ ರಾಘವನ್ ಅವರು ಹೇಳಿರೋದು. ನ್ಯಾಯಮೂರ್ತಿಗಳ ಪ್ರಶ್ನೆಗೆ ರಾಘವನ್ ಈ ರೀತಿ ಉತ್ತರವನ್ನು ಕೊಟ್ಟಿರೋದು. ಆಯಿತು, ಕನ್ನಡದಲ್ಲೇ ಮಾತಾಡಿ ಅಂದರೆ ಕನ್ನಡದಲ್ಲಿ ಏನಾದರೂ ಇದ್ದರೆ ಹೇಳಿ ಅಂತ ಹೇಳ್ತಾ ಇದ್ದಂಗೆ ರಾಘವನ್ ಸ್ವಲ್ಪ ಹೊತ್ತು ನಾನು ಇಂಗ್ಲೀಷ್ನಲ್ಲೇ ವಾದ ಮಾಡ್ತೀನಿ ಅಂತ ರಾಘವನ್ ಹೇಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ 3 ವಿಚಾರಗಳ ಬಗ್ಗೆ ನಾನು ವಾದ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಆ 3 ವಿಚಾರಗಳು ಯಾವುದು ಅನ್ನೋದು ಸದ್ಯಕ್ಕಿನ ಕುತೂಹಲ. 3 ವಿಚಾರಗಳ ಮೇಲೆ ವಾದ ಮಾಡ್ತೀನಿ ಅಂತ ಹೇಳಿ ರಾಘವನ್ ಅವರು ಹೇಳ್ತಾ ಇದ್ದಾರೆ. 17A ಬಗ್ಗೆ ವಕೀಲ ರಾಘವನ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಇದರ ಬಗ್ಗೆ ಈಗ ವಾದ ಮಾಡ್ತೀನಿ ಅಂತ ಹೇಳ್ತಾ ಇರೋದು. 3 ವಿಚಾರಗಳ ಬಗ್ಗೆ ನಾನು ಮುಖ್ಯವಾಗಿ ಇಲ್ಲಿ ವಾದ ಮಾಡಲಿಕ್ಕಿದೆ. ಅದರಲ್ಲಿ ಮೊದಲನೇದಾಗಿ 17A ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್, ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ವಿಚಾರವಾಗಿ ಈಗಾಗಲೇ ಅಭಿಷೇಕ್ ಮನು ಸಿಂಘ್ವಿ ಅವರು ಮೊನ್ನೆ ಅಷ್ಟೇ ಭಾರಿ ಸುದೀರ್ಘವಾಗಿ ವಾದ ಮಂಡನೆಯನ್ನು ಮಾಡಿದರು. 17A ಮತ್ತು 19 ಈ ಎರಡೂ ಪ್ರತ್ಯೇಕವಾಗಿಯಾ ಅಥವಾ ಎರಡೂ ಒಟ್ಟಿಗೆನಾ ಅಥವಾ ಏನು ಎತ್ತ ಅನ್ನೋದ್ರ ಬಗ್ಗೆ ಮೊನ್ನೆ ಭಾರಿ ಸುದೀರ್ಘವಾದಂತಹ ಮತ್ತು ಭಾರಿ ಇಂಟ್ರೆಸ್ಟಿಂಗ್ ಆದಂತಹ ವಾದ ಪ್ರತಿವಾದ ನಡೀತು. ಈಗ ಅದೇ 17A ಈ ಬಗ್ಗೆ ವಕೀಲ ರಾಘವನ್ ಅವರು ವಾದವನ್ನು ಆರಂಭ ಮಾಡಿದ್ದಾರೆ. ಮುಖ್ಯವಾಗಿ 3 ವಿಚಾರಗಳ ಬಗ್ಗೆ ವಾದ ಮಾಡ್ತೀನಿ ಅಂತ ಹೇಳಿರುವಂತಹ ರಾಘವನ್ ಅವರು ಈ 3ರಲ್ಲಿ ಮೊದಲನೇದಾಗಿ 17A ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ವಿಚಾರವಾಗಿ, ಅಂದರೆ ಈಗೇನು ಈ ಪ್ರಾಸಿಕ್ಯೂಷನ್ನಲ್ಲಿ 17A ಅಡಿಯಲ್ಲಿ ತನಿಖೆ ಮಾಡೋದಕ್ಕೆ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಅನ್ನು ನೀಡಲಾಗಿದೆ. ಇದೇ ವಿಚಾರ ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಸೊ ಆ 17A ಅಡಿಯಲ್ಲಿ ತನಿಖೆ ನಡೆಯಬಹುದಾ ಇಲ್ಲವಾ, ನಡೆಯಬಹುದಾದರೆ ಹೇಗೆ, ಅದರಲ್ಲಿ ಬರುವಂತಹ ಸೆಕ್ಷನ್ಗಳು ಯಾವುದು ಇತ್ಯಾದಿ ವಿಚಾರಗಳ ಬಗ್ಗೆ ಸವಿಸ್ತಾರವಾದಂತಹ ವಾದ ಮಂಡನೆ ಈ ಹಿಂದೆಯೂ ಆಗಿದೆ. ಮತ್ತೆ ಅದನ್ನೇ ರಾಘವನ್ ವಾದದ ಮೊದಲ ಭಾಗವಾಗಿ ಇವತ್ತು ಎತ್ಕೊಳ್ತಾ ಇದ್ದಾರೆ. ಸ್ನೇಹಮಯಿ ಕೃಷ್ಣ ಏನು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳ ವಿರುದ್ಧ ದೂರನ್ನು ನೀಡಿದ್ದಾರೆ. ಆ ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲರೇ ರಾಘವನ್. ಇವರ ಪರವಾಗಿ ಈಗಾಗಲೇ ಮಣಿಂದರ್ ಸಿಂಗ್ ವಾದ ಮಂಡನೆಯನ್ನು ಮಾಡಿದ್ರು.
ಈಗ